ಜನವಿರೋಧಿ ಸರ್ಕಾರ ಬಂದಾಗಿನಿಂದಲೂ ದರ ಹೆಚ್ಚಳ, ಅಕ್ಕಿ ಬೇಳೆಯಿಂದ ಹಿಡಿದು ಎಲ್ಲದನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ವೈಫಲ್ಯ, ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಸ್ಮಾರ್ಟ್ ಮೀಟರ್ ದರ ಏರಿಕೆ ವಿಚಾರವೂ ಇದರಲ್ಲಿ ಪ್ರಸ್ತಾಪ ಮಾಡಿದ್ದು, ಅಧಿವೇಶನದಲ್ಲಿ ವಿದ್ಯುತ್ ದರ ಏರಿಕೆ ಬಗ್ಗೆ ಮಾತಾಡ್ತೀನಿ ಅಂತ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಬಡಬಗ್ಗರು, ಮಧ್ಯಮ ವರ್ಗದವರು ಅಲ್ಪ ಸ್ವಲ್ಪ ಹೆಂಗಾದ್ರೂ ಕೂಡ ಹಾಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿರುವಾಗಲೇ ರಾಜ್ಯ ಸರ್ಕಾರ ಇದನ್ನ ಪೀಕುವಂತಹ ಕೆಲಸ ಮಾಡ್ತಾ ಇದೆ. ಪೈಸೆ ಲೆಕ್ಕದಲ್ಲಿ ಸರ್ಕಾರದಿಂದ ವಸೂಲಿ ಆಗ್ತಾ ಇದೆ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ ರಾಜ್ಯ ಸರ್ಕಾರದ ನಡೆಗೆ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ತನಕ ಬೆಲೆಗಳು ಗಗನಕ್ಕೆ ಏರ್ತಾ ಇದೆ. ಎಲ್ಲವೂ ಕೂಡ ಬಸ್ನಲ್ಲಿ ಓಡಾಡ್ಲಿಕ್ಕಾಗ್ಲಿ, ಕುಡಿಯೋ ನೀರಿಗಾಗ್ಲಿ, ಮೊನ್ನೆ ಕಸಕ್ಕೂ ಮನೆ ಕಸವನ್ನ ಹೊರಗಡೆ ತಗೊಂಡೋಗಿ ಬಿಸಾಕ್ಲಿಕ್ಕೂ ಕೂಡ ದರವನ್ನ ಹೆಚ್ಚಳ ಮಾಡಿ, ಅಂದ್ರೆ ದರ ಫಿಕ್ಸ್ ಮಾಡಿದ್ದಾರೆ. ಇದರ ನಡುವೆ ಅಗೇನ್ ಕರೆಂಟ್ ಶಾಕ್ ಕೊಡ್ತಾ ಇದೆ ರಾಜ್ಯದ ಜನರಿಗೆ. ಇದನ್ನ ಖಂಡಿಸಿ ರಾಜ್ಯ ಬಿಜೆಪಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಜೆಡಿಎಸ್ ಶಾಸಕ ಸುರೇಶ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೈಸೆ ಲೆಕ್ಕದಲ್ಲಿ ಸರ್ಕಾರ ವಸೂಲಿ ಮಾಡ್ತಾ ಇದೆ. ಪಿಂಚಣಿ ಕೊಡೋಕೆ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಗಂಡನ ಜೇಬಿನಿಂದ ಹಣ ತೆಗೆದು ಪತ್ನಿ ಕೊಡ್ತಿದ್ದಾರೆ. ಜನ ಕೂಡ ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಬಸ್ ಏರಿಕೆ ಆಯ್ತು, ಬಸ್ ಟಿಕೆಟ್ದು, ಮೆಟ್ರೋ ದರ ಏರಿಕೆ ಆಯ್ತು, ನೀರಿನ ಬಳಿಕ ಈಗ ವಿದ್ಯುತ್ ದರ ಹೆಚ್ಚಳಕ್ಕೆ ಮುಂದಾಗ್ತಿದ್ದಾರೆ. ಇನ್ನೊಂದು ಅದೇ ಕಸದ್ರ ಬಗ್ಗೆ, ಕಸವನ್ನ ಎಸೆಯೋದಕ್ಕೆ ಸಂಬಂಧಪಟ್ಟಂತೆಯೂ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಅಕ್ಕಿ ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ತಾ ಇದೆ, ಬಸ್ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ, ಮೆಟ್ರೋ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ, ಕುಡಿಯೋ ನೀರು ಏರಿಕೆ ಆಗ್ತಾ ಇದೆ. ಇದೊಂಥರ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಹೆಣ್ಣು ಮಕ್ಳಿಗೆ ಮಂಕು ಬುದ್ಧಿ ಎರ್ಚ್ತಾ ಇದ್ದಾರೆ. ಗಂಡನ ಜೇಬಿಂದ ತಗೊಳ್ಳೋದು, ಹೆಂಡತಿಗೆ ತಗೊಳಮ್ಮ ನೋಡು ನಾನು ಎಷ್ಟೊಂದು ಧಾರಾಳವಾಗಿ ಕೊಡ್ತಾ ಇದ್ದೀನಿ ಅಂತ ಕೊಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತದೆ. ಕಾಂಗ್ರೆಸ್ ಮುಂದಾಗ್ತಾ ಇದೆ ಅಂತ ಜೆಡಿಎಸ್ ಕೂಡ ಇದೀಗ ಕಾಲೆಳೆಯೋ ಪ್ರಯತ್ನಕ್ಕೆ ಮುಂದಾಗಿದೆ.